ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನೀವು ಲಡ್ಡು ಬಿರಿಯಾನಿ ನೋಡ್ತೀರಾ. ನಾವು ಯೂಶಲಿ ಬಿರಿಯಾನಿ ಎಲ್ಲ ಔಟ್ಸೈಡ್ ಅಷ್ಟಾಗಿ ತಿನ್ನಲ್ಲ, ಯಾಕಂದರೆ ಮನೇಲೇ ನಾವು ಚೆನ್ನಾಗಿ ಮಾಡ್ತೀವಿ. ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾರು ಮಾಡ್ತಾ ಇರೋದು ಅಂತ. ಸೊ ನೋಡೋಣ ಗೈಸ್. ಪಲಾವ್ ಐಟಮ್, ಎಲೆ, ಚಕ್ಕೆ, ಅನ್ನ ಹಸುವು, ಕಸ್ತೂರಿ ಮೆಂತೆ, ಸೋಂಪು. ಎಷ್ಟು ಕೆ ಜಿ ಬಿರಿಯಾನಿ? 5 kg ಬಿರಿಯಾನಿ. ಈರುಳ್ಳಿ 5 kg ಬಿರಿಯಾನಿಗೆ 1 kg ಈರುಳ್ಳಿ. ಈರುಳ್ಳಿ ಈ ಥರ ಬ್ರೌನ್ ಕಲರ್ ಹಾಕಬೇಕು, ಅಂದರೆ ರೈಸು ಚೆನ್ನಾಗಿರುತ್ತೆ, ಟೇಸ್ಟ್ ಬರುತ್ತೆ. ಈರುಳ್ಳಿ ಬ್ರೌನ್, ಈರುಳ್ಳಿ ಹಸಿ ಇದ್ರೆ ಚಿತ್ರಾನ್ನ ಆಗಿಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಗೈಸ್ ನಾವು ಮನೇಲೇ ರುಬ್ಬಿಟ್ಕೊಂಡಿರೋದು. ಇದು ಅಂಗಡಿನ ತರಬಾರ್ದು, ಮನೇಲೇ ಮಾಡ್ಕೊಬೇಕು. ಮನೇಲೇ ಮಾಡ್ಕೊಂಡ್ರೆ ಈ ಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಈ ಥರ ಕ್ಲೀನಾಗಿ ನೀರಿನ ಅಂಶಲ್ಲಿ ಹೋಗಿ ಡ್ರೈ ಆಗಬೇಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರ ತಕ್ಕಂಗೆ ಅದು ರುಬ್ಬಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೊಬೋದು, ನಾವು ರುಬ್ಬಿಟ್ಕೊಂಡು ಚೆನ್ನಾಗಿರುತ್ತೆ. ಇದು ಅಷ್ಟೇ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು, ಎಣ್ಣೆ ಬಿಡಬೇಕು, ಹಸಿ ಸ್ಮೆಲ್ ಹೋಗ್ಬೇಕು. ಯಾವುದು ಫ್ರೈ ಮಾಡ್ಕೊಂಡ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದು. ಯಾವ್ದು ಟೇಸ್ಟಿಂಗ್ ಪೌಡರ್ ಇಲ್ಲ, ನಮ್ಮ ಮಸಾಲೆ ಐಟಮೇ ಹಾಕಿಲ್ಲ, ಅವಳಿ ಗಮ್ಮಂತ ಈ ಥರ ಗಮ್ಮನ್ನು ಫುಲ್ ಅಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದರಲ್ಲಿ 3 ಥರ ಸೊಪ್ಪಿದೆ: ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು. ಇದು ಸೇಮ್ ಹಸಿ ವಾಸನೆ ಹೋಗಂಟ ಸಣ್ಣ ಫ್ರೈ ಮಾಡ್ಕೊಬೇಕು. ಎಷ್ಟೊಂದು ಜನರಿಗೆ ಒಂದು ಡೌಟ್, ಲಡ್ಡು ಮೆಂತ್ಯ ಸೊಪ್ಪು ಹಾಕಿದ್ರೆ ಬಿರಿಯಾನಿ ಹಸಿ ಬರುತ್ತೆ ಅಂತ. ಹಸಿ ಬರುತ್ತೆ, ಕಸರೆ ಬರುತ್ತೆ ಅಂತ. ಕಸರೆ ಬರೋಲ್ಲ, ಯಾರು ಹೆಸರು ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ರೆ ಯಾವುದೇ ಥರ ಕಸರೆ ಬರಲ್ಲ. ಟೇಸ್ಟ್ ಮಾಡಬೇಕು ಅವಾಗ ತಿಂಡಿ ಹೆಂಗಿರುತ್ತೆ ಅಂತ. ಇದ್ರ ಕ್ಲೀನಾಗಿ ಎಣ್ಣೆ ಬಿಟ್ಕೊಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು. ಕೊತ್ತಂಬರಿ, ಪುದೀನ ಅವೆಲ್ಲ ಹಾಕಿರ್ತಾರಲ್ಲ, ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಮಾಡ್ಕೊಂಡ್ರೆ ಗರಂ ಮಸಾಲ, ಚಕ್ಕೆ, ಲವಂಗ, ಜಾಕಾಯಿ, ಬಾಳೆ ಹೂವು ಎಲ್ಲ ಹಾಕಿ ಮಾಡಿರ್ತೀವಿ. ಯಾವುದೋ ಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ, ಥರ ಮಾಡೋದು ಪೌಡ್ರ್ ಅಂತ. ಚೆನ್ನಾಗಿ ಸ್ವಲ್ಪ ಆಡಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಅಷ್ಟು ಪುಡಿ 1-2 ಸ್ಪೂನ್ ನೀರು ಹಾಕೊಬೇಕು. ಸ್ವಲ್ಪ ಇಷ್ಟು ಚೂರು ಹಾಕಿ ಬಿಡುತ್ತಲ್ಲ, ಮಸಾಲೆ ಹಾಕಿದ್ರಲ್ಲ ಬಿಸಿ ಬಿಡುತ್ತೆ. ಸೀಬೆ ಎಣ್ಣೆ ಎಲ್ಲ ನೀರು ಗ್ರೇವಿ, ಎಲ್ಲ ಗ್ರೇವಿ. ಇದ್ರೆ ಗ್ರೇವಿ ಒಳ್ಳೆ ಬ್ಯಾಟಿಂಗ್ ಬಿರಿಯಾನಿ. ನೀರು ಸ್ವಲ್ಪ ಜಾಸ್ತಿ ಇಟ್ಕೊಬೇಕು. ಚಿಕನ್ ಬೇಯುವಾಗ ನೀರಿಲ್ಲ. ಯಾವ ಚಿಕನ್ ಹಾಕ್ತಾ ಇರೋದು? ಯಾವ ಚಿಕನ್ ಆದ್ರೆ ಮಾಡ್ಕೊಂಡು ತಿನ್ಬೋದು. ನಾವು ಬೇರೆ ಚಿಕನ್ ಮಾಡ್ತೀವಿ, ಟೇಸ್ಟ್ ಬರೋದು ಸಿಗೋದು. ಚಿಕ್ಕ ಬೇಲೆಲ್ಲ ಟೇಸ್ಟ್ ಬರೋಲ್ಲ. ಬೇಲರ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಹೇಗೆ ಟೇಸ್ಟ್ ಬರೋದು. ಮಟನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಗೊತ್ತಾಗ ನಮ್ಮ ಕೈ ದೊಡ್ಡದು ಉಪ್ಪು ಹಾಕಿ ನಾಚರ. ಇವಾಗ ಕುದಿಯೋವಾಗ ಚಿಕನ್ ಉಪ್ಪೆಲ್ಲ ಇದಾಗಲಿ ಕುದಿ ಬಂದಾಗ ಚಿಕನ್ ಹಾಕೊಂಡ್ರೆ ಚಿಕನ್ ಮಸಾಲೆ ನೋಡ್ರಿ ಹಿಂಗಿರುತ್ತೆ. ಚಿಕನ್ ಹಿಂಗಿರುತ್ತೆ ತೋರಿಸ್ತೀವಿ. ಎಲ್ಲ ಹೇಳ್ತಾರೆ ಕೆಲವರು ಮಸಾಲೆ ಹಿಡಿಯಲ್ಲ, ಬೈಲರ್ ಪುಡಿಗ ಮೊನ್ನೆ ಚಿಕನ್ನು ಹಿಂಡಿ ನೀರಿಟ್ಟು ಬಿಸಿ ಮಾಡಿ ಹಿಂಗೆ ಮಾಡೋದು. ಮಟನ್ ಮಸಾಲೆ ಚಿಕನ್ ಹಾಕಿದ್ಮೇಲೆ No comments. No comments. ಕುದಿಯೋ ಗಂಟ ಮತ್ತೆ ಸಲ
ಆಯಿತು, ಆಮೇಲೆ ಅವರಿಬ್ಬರು ನೋಡ್ರಿ ಕಲ್ರು ಸಿಕ್ಕಾಡ್ತಾವ್ರ. ಅದು ಲ್ಯಾಬು, ಅದು ಬೀದಿ ನಾಯಿ. ಎರಡು ನಾಯಿ ಔಟ್ನಲ್ಲಿ. ಬರೀ ಡೌಗಳು ನಿಂತು. ಕೆಲವರು ಬಾಯ್ಲರ್ ಕೋಳಿನ ಕುಕ್ಕರಲ್ಲಿ ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಳ್ತಾರಲ್ಲ, ಹಂಗೆ ಬೈಸ್ಕೊಂಡ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಅದು ಚಿಕನ್ ನೀರು ನಾವು ಮಾಡೋ ಮಸಾಲೆಗೆಲ್ಲ ಹಿಡಿಬೇಕು, ಆವಾಗ ಟೇಸ್ಟ್ ಬರುತ್ತೆ. ಒಳಗಿನ ಸಪ್ರೇಟಾಗಿ ಬೇಯಿಸ್ಕೊಂಡು ನೀರೆಲ್ಲ ಹಾಕಿ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿದ್ರೆ ಜನ ಹುಡ್ಕೊಂಡು ಮಾಡ್ತಾರೆ. ಅದೇ ಟೈಮ್ ತಗೊಳುತ್ತೆ ಗೈಸ್, ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಇವಾಗ ಈ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಚಿಕನ್ಗೆ ಹಿಡಿಯುತ್ತೆ ಗೈಸ್. ಇದರಲ್ಲಿ ಚಿಕನ್ ಬೇಯ್ತಾ ಇದೆ ಇವಾಗ, ಆಲ್ಮೋಸ್ಟ್ 15-20 ಮಿನಿಟ್ಸ್ ಆಗಿದೆ. ಈ ಟೈಮಲ್ಲಿ ಅಕ್ಕಿನ ತೊಳೆದು ನೆನೆಸಿಟ್ಟಿರೋದು, ಇದು ನೀರಲ್ಲಿ ಈ ಥರ ನೆನೆಸಿ ಇಡಬೇಕಂತೆ. ಬಟ್ರು ಒಳಗಡೆ ಹೋಗ್ಬಿಟ್ಟವ್ರೆ ಇಲ್ಲಿ. ಟೊಮೊಟೊ ಹಾಕಬೇಕು, ಚಿಕನ್ ತಿಂದಿದ್ದೀವಲ್ಲ, ಟೊಮೊಟೊ ಹಾಕೊಂಡು ಮಟನ್ ಪೀಸ್ ನೋಡ್ರಿ, ಮಟನ್ ಪೀಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಅಕ್ಕಿ ಹಾಕೋಣ. ದೂರ ಇದೆ. ಎದ್ದೋ ಕೊಟ್ಬಿಟ್ರೆ ಅವ್ರದ್ದೇನೇ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನನೂ